ಹೇಳ್ಬಿಡಿ ಸರ್. ಈ ದೇವಸ್ಥಾನದ ಹೆಸರು ಗುಂಡಾಂಜನೇಯ ಸ್ವಾಮಿ ಅಂತ. ಹಾಂ, ಗುಂಡು ಹನುಮಂತ ಅಂತ ಕರೀತಾರೆ. ಗುಂಡಾಂಜನೇಯ ಸ್ವಾಮಿ. ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನ. ಎಷ್ಟು ಹಳೆಯದು ಸ್ವಾಮಿದು? ಹೌದು, ಮೊದಲಿಂದ ಹೇಳ್ತೀನಿ. ಹಾಂ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇದು ಒಂದು ಈ ಸ್ಥಳದ ಒಂದು ಮಹಿಮೆ ಮತ್ತು ಸ್ಥಳದ ಒಂದು ವಿಳಾಸ ಏನಂದ್ರೆ ಚಂಪಕಧಾಮ ಅರಣ್ಯ ಅಂತ ಹೇಳಿ ಇದಕ್ಕೆ ಹೆಸರು. ಚಂಪಕಧಾಮ ಅರಣ್ಯ ಅಂತ ಇದಕ್ಕೆ ಹೆಸರು. ಇಲ್ಲಿ ರಾಮರು ವನವಾಸಕ್ಕೆ ಬಂದಂತ ಜಾಗ ಇಲ್ಲಿ. ಇದು ನನ್ನ ಈ ಅರ್ಚಕರು ಈಗ ನಾನು ಇಲ್ಲಿ ಪೂಜೆ ಸಲ್ಲಿಸ್ತಾ ಇರೋದು 7ನೇ ಜನರೇಷನ್. ನಮ್ಮ ತಾತ ಅವ್ರ ತಾತ ತಾತ ಅವ್ರ ತಾತ ನಮ್ಮ ತಾತ ಅವರ ತಾತ ಬಂದು ಹುಲಿ ಒಂದು ಮಹಾನ್ ಭಾವ ಒಂದು ಹುಲಿ ಕೊಟ್ಟಿದ್ರು. ಆ ಹುಲಿ ಮೇಲೆ ಹೋಗೋರು ಹುಲಿ ಮೇಲೆ ಬರ್ತಿದ್ರು, ಭಗವಂತನಿಗೆ ಸೇವೆ ಮಾಡ್ಕೊಂಡು ಹೋಗ್ತಿದ್ರು. ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ಭಗವಂತನಿಗೆ ಒಂದು ದೊಡ್ಡ ಕೊಳಗ ಮಾಡಿಸ್ಕೊಟ್ಟಿದ್ರು ರಾಮದವರೆಲ್ಲ ಸೇರಿ. ಆದ್ರೂ ತುಂಬಾ ಕಜಯ ವಿಶೇಷ ಅಂದ್ರೆ ಕಜಯ ಪ್ರಸಾದ ಇಲ್ಲಿ ಜಾಸ್ತಿ. ಆ ಕೊಳಗ ತುಂಬಾ ಕಜಯ ತುಂಬಿ ಕೂಗಿದ್ರೆ ಗುಂಡ ಅಂತ ಹೇಳಿದ್ರೆ ಅದು ಬಂದು ನೋಡ್ಕೊಂಡು ಮತ್ತೆ ಆ ಭಗವಂತ ಕರ್ಕೊಂಡೋಗಿ ಅರ್ಚಕರು ಬರ್ತಾ ಇದ್ರಂತೆ. ಒಂದು 2ನೇದು ಬಂದು ಹೇಗೆ ನಮ್ಗೆ ಕಾಣಿಸ್ತು ಸ್ವಾಮಿ ಅಂದ್ರೆ ಆ ಭಗವಂತ ನಮ್ಮ ತಾತ ಅವರ ತಾತ ಅಂದ್ರೆ 6ನೇ ಜನರೇಷನ್ ಅವ್ರಿಗೆ ಕನ್ಸಲ್ ಬಂದು ಹೇಳ್ತಂತೆ ಏನಂತ, ನಾನು ಇಲ್ಲಿ ಇದ್ದೀನಿ ಬಾರಯ್ಯ ಅಂತ. ಅದು ಪ್ರಶಾಕ್ವಾದ್ ಬಂದು ನೋಡಿದಾಗ ಗುಂಡೆಲಿ ಪ್ರಶಾಕ್ವಾದ್ ಮಾಡ ಏನು ರಾಮ್ 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 ಅಂತಿದ್ದತ್ತೆ. ಹತ್ರ ನಿಲ್ಲಕ್ಕಾಗಿರುವಂತೆ ಫುಲ್ ಕಾಡು. ದೂರದಲ್ಲಿ ನಿಂತ್ಕೊಂಡು ನೋಡೋದಿರುತ್ತೆ. ನಾನು ಗುಂಡೆಲಿ ಇದ್ದೀನಿ, ಇಲ್ಲಿ ನನ್ನ ಒಡೆಯ ಇಲ್ಲಿ ವನವಾಸಕ್ಕೆ ಬಂದಾಗ ನಾನು ಇಲ್ಲಿ ನೋಡಿದ್ದೀನಿ. ನನ್ನ ಒಡೆಯ ಮುಂದೆ ಹೋಗಿದ್ದಾರೆ. ನಾನು ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಬಂದವರಿಗೆಲ್ಲ ನಾನು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಅವ್ರನ್ನ ಕಾಪಾಡ್ಕೊಂಡು ಹೋಗ್ತೀನಿ. ನಾನು ಇಲ್ಲಿ ನೆನೆಸಿದ್ದೀನಿ, ನನಗೆ ಒಂದು ತುಳಸಿ ಇಟ್ಕೊಂಡು ಹೋಗು ನೀನು ಅಂತ ಹೇಳಿ ಅವ್ರ ಅರ್ಚಕರು ಬಂದು ಒಂದು ತುಳಸಿ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರು. ಅದಂಗೆ ಹಂಗೆ 1932ರಲ್ಲಿ ಕಟ್ಟಡ ದೇವಸ್ಥಾನ ಕಟ್ಟೋದು. ಕಟ್ಟದ ಮೇಲೆ ಹಾಗೇನೆ ಈಗ ನೋಡಿ ತುಳಸಿ ಪೂಜೆ ದಿನ ಬಹಳ ವಿಜೃಂಭಣೆಯಿಂದ ಆಗುತ್ತೆ, ಜೋರಾಗುತ್ತೆ, ಬಹಳ ಜೋರಾಗುತ್ತೆ. ತುಳಸಿ ಪೂಜೆ ದಿನ 2,000 ಜನ ಸೇರ್ತಾರೆ. ಅನ್ನ ಪ್ರಸಾದ ಮಾಡ್ತಾರೆ. 2 ಗ್ರಾಮ ನೆಟ್ಟೆರೆ ರಾವಗೋಡ್ಲು ಇತ್ಯಾದಿ ಗ್ರಾಮದವರೆಲ್ಲ ಸೇರಿ ಎಲ್ಲ ಗ್ರಾಮದವರೆಲ್ಲ ಮಾಡ್ತಾರೆ. ಬಹಳ ಜೋರಾಗಿ 2,000 ಜನ ಸೇರ್ತಾರೆ. ಉತ್ತರಾದಶಿಯ ದಿನ ಕಲ್ಯಾಣಿ ಹತ್ರ ರಾಮ ಲಕ್ಷ್ಮಣ ಆಂಜನೇಯ ಸೀತಾ ಅವ್ರಿಗೆ ಕ್ಷೀರಾಭಿಷೇಕ ಆಗುತ್ತೆ. ಯಾವತ್ತು? ಉತ್ತರಾದಶಿ ದಿನ. ತುಳಸಿ ಪೂಜೆ ದಿನ ಕಲ್ಯಾಣಿ ಹತ್ರ ರಾಮ ಲಕ್ಷ್ಮಣ ಆಂಜನೇಯ ಸೀತಾ ಸಮೇತ ಕ್ಷೀರಾಭಿಷೇಕ ಆಗುತ್ತೆ. ಅಭಿಷೇಕ ಆಗಿ ಪರಮಾತ್ಮನ ಉತ್ಸವ ಆಗುತ್ತೆ. ಉತ್ಸವಾಗಿ ಭಗವಂತ ನಿಲ್ಲಿಸಿದ ಮೇಲೆ ಇಲ್ಲಂತ ಬಂದಂಥ ಭಕ್ತಾದಿಗಳಿಗೆ 1000 ಜನ ಬರ್ತಾರೆ. ಬಂದಂಥ ಭಕ್ತಾದಿಗಳಿಗೆ ಯಾರು ಬರೇ ಕೈ ಕಳಿಸಲ್ಲ ಭಗವಂತ. ಎಲ್ಲ ಊಟ ಮಾಡಿಸಿ ಅವ್ರಿಗೆ ಆನಂದವಾಗಿ ಸಂತೋಷವಾಗಿ ಸಮೃದ್ಧಿಯಿಂದ ಕಳಿಸ್ತಾನೆ ಆ ಭಗವಂತ. ಇದೊಂದು 2ನೇದು. ಇನ್ನೊಂದೇನಂದ್ರೆ ಪಾಂಡವರು ಇಲ್ಲಿ ವನವಾಸಕ್ಕೆ ಬಂದಂಥ ಜಾಗ. ಇಲ್ಲಿ ಭೀಮನಜ್ಜೆ ಇದೆ. ಒಂದು ಅಜ್ಜೆ ಇಲ್ಲಿದೆ, ಇನ್ನೊಂದು ಅಜ್ಜೆ ನಂದಿ ಬೆಟ್ಟದ ಮೇಲೆ ಇದೆ. ಅದು ಕೇಳಿದ್ರೆ ಮಾತ್ರ ಹೇಳ್ತಾರೆ, ಇಲ್ಲಾಂದ್ರೆ ಹೇಳಲ್ಲ. ಅರ್ಚಕರನ್ನು ಕೇಳಬೇಕು. ಕೆಲವು ಅರ್ಚಕರು ಹೇಳ್ತಾರೆ. ಬಟ್ ಅಲ್ಲಿ ನಂದಿ ಬೆಟ್ಟದ ಮೇಲೆ ಹೋಗಿ ವಿಚಾರಣೆ ಮಾಡಬೇಕು, ಇಲ್ಲಾಂದ್ರೆ ಗೊತ್ತಾಗಲ್ಲ ಅಲ್ಲಿ. ಕೆಲವರಿಗೆ ಈಗ ಒಂದೊಂದು ವರ್ಷ ಒಬ್ಬೊಬ್ರಿಗೆ ಅರ್ಚಕರಿಗೆ ಇರ್ತದೆ. ಅದು ಹಳೆ ತಲೆಯರು. ಇವಾಗ ನಮ್ಮ ತಾತ ಅವರು ನಮ್ಗೆ ಹೇಳಿರೋದ್ರಿಂದ ನಮ್ಗೆ ಇದೆಲ್ಲ ಅನುಭವ ಇದೆ. ನಮ್ಮ ತಾತ ಅವರು 7 ವರ್ಷ ಮಗಿನಲ್ಲಿ ಕುಣಿಸಿ ನಮ್ಗೆ ಹೇಳಿರೋದಕ್ಕೆ ಇದು ಅನುಭವ ಇದೆ. ನೋಡಪ್ಪ, ನಾವು ಕೇಳವಿ ನಮ್ಮ ತಾತನ, ಹೇಗೆ ನಮ್ಮ ಸ್ವಾಮಿನ ನೀವು ಮಾಡ್ಕೊಂಬಂದಿದ್ದೀರಲ್ಲ, ಹೇಗ ತಾತ ಅಂದಿಕ್ಕೆ ನಮ್ಮ ತಾತ ಹೀಗೆ ಅಂತ ಅದ್ರ ರೀತಿ ಎಲ್ಲ ಹೇಳ್ಕೊಂಬಂದಿರೋದಕ್ಕೆ ನಮಗೆ ತಿಳ್ಕೊಂಡಿದ್ದೀವಿ. ಆ ರೀತಿ ನಮ್ಮಪ್ಪ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಏನೇ ಕಷ್ಟಗಳು ಇದ್ರೂ ಪರಿಹಾರ ಮಾಡಿಕೊಂಡು ಅವ್ರನ್ನ ಸಲಹೆ ಮಾಡಿಕೊಂಡು ಬಂದಂಥ ಭಕ್ತಾದಿಗಳನ್ನ ಯಾರೇ ಒಬ್ಬರನ್ನ ಬರೇ ಕೈಯಲ್ಲಿ ಕಳಿಸ್ತೀರ ಅವ್ರನ್ನ ಕಾಪಾಡ್ಕೊಂಡು ಹೋಗಿದ್ದಾನೆ. ಈಗ ನೋಡಿ, ಇಲ್ಲೇನು ಒಂದು ವಿಶೇಷ ಅಂದರೆ ಒಂದು ಎಜುಕೇಷನ್ ಇರ್ಬೋದು, ಒಂದು ಬೋರ್ ಹಾಕ್ಸೋದಿರ್ಬೋದು, ಒಂದು ಮ್ಯಾರೇಜ್ ಇರ್ಬೋದು, ಎನಿ ಒನ್ ಆ ಭಗವಂತನ ಹತ್ರ ಹೂವು ಕೇಳ್ತಾರೆ. ಆ ಭಗವಂತನ ಹತ್ರ ಹೂವು ಅವ್ರನ್ನ ಕೊಟ್ಟಾಗ ಅವರು ಪಾಲನೆ ಮಾಡ್ಕೊಂಡು ಹೋಗ್ತಾರೆ. ಅವನ್ನ ಮೀರಿ ಯಾರೂ ಹೋಗಲ್ಲ. ಈ ಸುತ್ತಳ್ಳಿಯರು ಏನೇ ಒಂದು ಅವ್ನ ಎಡಗಡೆ ಕೊಟ್ಟಾದ್ರೆ ಕೆಲಸ ಮಾಡೋದೇ ಇಲ್ಲ. ಆ ಥರ ಒಂದು ಭಕ್ತಿ ಇಟ್ಕೊಂಡಿದ್ದಾರೆ. ಅಷ್ಟೇ ಒಂದು ಅವ್ರನ್ನ 4-6 ಗ್ರಾಮ ಅಂತಲ್ಲ, ಸುತ್ತಮುತ್ತವರು ಇವತ್ತು ಬೇರೆ ರಾಜ್ಯಗಳಿಂದ ಕೂಡ ಬರ್ತಾವ್ರೆ ದೇವಸ್ಥಾನಕ್ಕೆ. ತಿಳ್ಕೊಳ್ಳಿ, ಈಗ ತಮಿಳ್ನಾಡು ಆಂಧ್ರ ಕಡೆಯಿಂದನೂ ಬರ್ತಾವ್ರೆ. ಕಡೆ ಇವಾಗ ನೆಲಮಂಗಲ ಇರ್ಬೋದು, ಮಾಗಡಿ ಇರ್ಬೋದು, ತುಮಕೂರು ಇರ್ಬೋದು, ಈ ಕಡೆ ನಮಗೆ ಗೊತ್ತಿಲ್ಲ. ಎಲ್ಲ ಕಡೆಯಿಂದ ಭಗವಂತ ಅವ್ನು ಕರ್ಸ್ಕೊತಾ ಇದ್ದಾನೆ, ಸೇವೆ ಮಾಡಿಸ್ಕೊತಾ ಇದ್ದಾನೆ. ಈ ರೀತಿ ಆಯ್ತದೆ ಅಂತ ನಮ್ಮ ತಾತ ಅವರು ಯಾವುದೋ ಒಂದು ಹೂವು ಇಟ್ಟಿದ್ದ ಪುಣ್ಯ ನಮಗೆ ಆ ಫಲ ಸಿಕ್ಕಿದೆ. ಅವನ ಸೇವೆ ಮಾಡೋ ಒಂದು ಭಾಗ್ಯ ಸಿಕ್ಕಿದೆ. ಈ ಥರ ಜನ್ರೇಷನ್ ನಮಗೆ ಸಿಕ್ಕಿದೆ ಅಂದರೆ ನಾವು ಪೂರ್ವಜರು ಪುಣ್ಯ ಮಾಡಿದ್ವಿ. ಹೌದೌದು. ಒಂದನೇದು. 2ನೇದು ಬಂದು ಏನಂದರೆ
ಅಲ್ಲಿ ಆ ಭಗವಂತನಲ್ಲಿ ನಾವು ಯಾರೇ ಬರುವಂಥ ಭಕ್ತಾದಿಗಳಿಗೆ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಪ್ಪ. ಯಾಕೆಂದರೆ ದೂರದಿಂದ ಬಂದಿದೆ ನಿನ್ನ ಹತ್ರ ಬರೋರೆಲ್ಲ ರಾಮನ ಭಕ್ತರು, ನಿನ್ನ ಭಕ್ತರವರು, ನಿನ್ನ ಒಡೆಯರ ಭಕ್ತರವರು, ಅವ್ರಿಗೆ ನೀನು ಕೈ ಬಿಡಬೇಡ ಭಗವಂತ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊತೀವಿ. ಅವರು ಅಷ್ಟೇ, ಯಾವಾಗೂ ಅಷ್ಟೇ ಆಂಜನೇಯನ ದೇವಸ್ಥಾನಕ್ಕೆ ಹೋದಾಗ ಆಂಜನೇಯನ ಹತ್ರ ನಾವು ಯಾವಾಗ ಆಂಜನೇಯ ಅಂತ ಯಾವತ್ತೂ ಹೇಳ್ಬಾರ್ದು, ರಾಮ ಅಂತಲೇ ಹೇಳಬೇಕು. ರಾಮ ಅಂತ ಹೇಳಿದಾಗ ಕಂಡುಬಿಡ್ತಾರಂತೆ ಅವರು. ಆಂಜನೇಯ ಅಂತ ನಾವು 100 ಸಲ ಕೂಗಿದ್ರು ನಮ್ಮನ್ನು ನೋಡಲ್ವಂತೆ. ರಾಮ ಅಂತ ಹೇಳಿದ್ರೆ ಓ ನನಗಿಂತ ಯಾರೋ ದೊಡ್ಡ ಭಕ್ತ ಬಂದಿದ್ದಾನೆ, ಅಯ್ಯೋ ನನ್ನ ಒಡೆಯಿನ ಭಕ್ತ ಬಂದಿದ್ದಾನೆ ಅಂತ ಹೇಳಿ ನೋಡ್ತಾನಂತೆ. ಅದೊಂದು ವಿಶೇಷ. ಅದಕ್ಕೋಸ್ಕರ ಇಲ್ಲಿನ ಮಹಿಮೆ ಆಗಿದೆ. ಇವತ್ತೊಂದು ದಿವಸ ಅಭಿವೃದ್ಧಿ ಆಗಿದೆ ಅಂದರೆ ನೀವು ತುಳಸಿ ಪೂಜೆ ದಿನ ಬಂದು ನೋಡಬೇಕು. ಸಾವಿರಾರು ಜನ ಭಗವಂತ ಶ್ರೀರಾಮಚಂದ್ರ ಮೂರ್ತಿಗೆ ಆ ಉತ್ಸವ ನಡೀತಾ ಇದ್ರೆ ಮೇಲ್ಕೋಟೆಯಲ್ಲಿ ನಡೆದಂಗೆ ಆಗುತ್ತೆ. ಮೇಲ್ಕೋಟೆ ಚೆಲುವರಾಯ ಸ್ವಾಮಿಗೆ ಹೇಗೆ ಮಾಡ್ತಾ ಇರ್ತಾರೆ ಆ ರೀತಿ ಒಂದು ಆನಂದ. ಕಲ್ಯಾಣಿ ಸುತ್ತ ಮಹಾನ್ ಭಾವ ಬರ್ತಾ ಇದ್ರೆ ಆ ನೋಡೋಕ್ಕೆ 2 ಕಣ್ಣು ಸಾಲೋದಿಲ್ಲ. ಅಷ್ಟು ಪವಿತ್ರ, ಅಷ್ಟು ಮಹಾನ್ ಭಾವ ಶ್ರೀರಾಮಚಂದ್ರ ಮೂರ್ತಿ ಅಷ್ಟು ಸುಂದರವಾಗಿ ಕಾಣಿಸ್ತಾ ಇರ್ತಾನೆ. ಸೀತಾ ಮೂರ್ತಿ, ಲಕ್ಷ್ಮಣ, ಆಂಜನೇಯನ ಸಮೇತ ಶ್ರೀರಾಮಚಂದ್ರ ಮೂರ್ತಿ ಅಷ್ಟು ಆನಂದವಾಗಿ ನಿಂತಿರ್ತಾರೆ. ಬಂದಂಥ ಭಕ್ತಾದಿಗಳಿಗೆ ಅಷ್ಟೇ ಸಂತೋಷದಲ್ಲಿ ಹಾರೈಸ್ತಾ ಇರ್ತಾನೆ. ಭಕ್ತಾದಿಗಳು ಅಷ್ಟೇ ಜನ ಬಂದು ಇಲ್ಲಿ ಅವನ್ನ ಸ್ಮರಣೆ ಮಾಡಿ ಭಜನೆಗಳು ಮಾಡ್ತಾರೆ. ಇಲ್ಲಿ ಭಜನೆಗಳೆಲ್ಲ ನಡೀತವೆ, ಪರಮಾತ್ಮ ಜ್ಞಾನ ನಡೀತದೆ. ಸಾಟರ್ಡೆ ಅಂತೂ ಶನಿವಾರ ಅಂತೂ ಬೆಳಗ್ಗೆ 7:30 ಸಾಯಂಕಾಲ 6:30 7 ಗಂಟೆ ಗಂಟ ಇರ್ತೀವಿ. ಸಂಡೇ ಒಂದು ಮಧ್ಯಾಹ್ನ ಗಂಟೆ ಇರ್ತೀವಿ, ಒಂದು 12-1 ಗಂಟೆ ಗಂಟ ಇರ್ತೀವಿ. ಆಮೇಲೆ ಇದು ಮುಜರಾಯಿಗೆ ಸೇರಿದೆಯಾ ಅಥವಾ ಮುಜರಾಯಿ ಇಲ್ಲ? ಅದಕ್ಕೆ ಚೆನ್ನಾಗಿದೆ, ಅವರು ಸೇರ್ಕೊಂಡ್ರೆ ಇಲ್ಲಿ ರಾಜಕೀಯ ಶುರು ಮಾಡೋದು. ಮುಜರಾಯಿ ಇಲ್ಲ ಇಲ್ಲಿ, ಮುಜರಾಯಿ ದೇವಸ್ಥಾನ ಅಲ್ಲ. ಪರಮಾತ್ಮ ಭಕ್ತರು ಇದರಿಂದ ನಡ್ಕೊಂಡು ಹೋಗ್ತಾರೆ. ಏನು ನಮ್ಮ ಅವ್ರ ತಾತ ಒಂದು ಹೂವು ಇಟ್ಟಿರೋ ಪುಣ್ಯ, ಇವತ್ತು ಅವ್ರು ಬೇಡಿರುವಂಥ ಸಂಕಲ್ಪ, ಅವ್ರು ಮಾಡಿರುವಂಥ ಸಂಕಲ್ಪ ಸುತ್ತಳ್ಳಿಯರಿಗೆಲ್ಲ ಇವತ್ತು ಪ್ರತಿಯೊಂದೂ ಅನುಕೂಲಗಳಾಗ್ತಾ ಇದೆ. ಎಲ್ಲ ಭಕ್ತರು ಇಲ್ಲಿ ಆನಂದವಾಗಿ ಬಂದು ಆನಂದವಾಗಿ ಹೋಗ್ತಾ ಇದ್ದಾರೆ. ಯಾಕೆ ನಮ್ಮ ತಾತ ಅಷ್ಟೇ ಸ್ಮರಣೆ ಮಾಡೋರು, ಬಂದಂಥ ಭಕ್ತಾದಿಗಳಿಗೆ ಒಳ್ಳೇದಾಗಲಿ, ಒಳ್ಳೇದು ಮಾಡು ಭಗವಂತ ಅಂತೇಳಿ ಅವರೇ ಕುತ್ಕೊಂಡು ಸ್ಮರಣೆ ಮಾಡೋರು. 2 ಅವರ್ 3 ಅವರ್ ಭಗವಂತನ ಕಡೆ ಕುತ್ಕೊಂಡು ಜ್ಞಾನ ಮಾಡೋರು. ಅವ್ರಿಗೋಸ್ಕರ ಏನೂ ಕೇಳ್ಕೊಂಡೋರಲ್ಲ. ನಮ್ಮ ತಾತ ಅವ್ರಿಗೋಸ್ಕರ ನಮ್ಗೆ ಇದು ಬೇಕು ಅದು ಬೇಕು ಅಂತ ಏನೂ ಕೇಳ್ಕೊಂಡೋರಲ್ಲ. ಬಂದಂಥ ಭಕ್ತಾದಿಗಳಿಗೆ ಒಳ್ಳೇದು ಮಾಡಪ್ಪ. ಭಕ್ತಾದಿಗಳಲ್ಲಿ ಅಲ್ಲಿ ಬಹಳ ದೂರದಿಂದ ಬರ್ತಾರೆ, ಅವ್ರಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಕೊಡಪ್ಪ ಭಗವಂತ, ಅವ್ರಿಗಿನ್ನ ಹೆಚ್ಚಿನ ಒಂದು ಅನುಕೂಲ ಮಾಡಿಕೊಡು ತಂದೆ. ಅವ್ರು ಇವಾಗ ನೀವು ನೋಡಿ, ನೀವು ಎಷ್ಟು ಸಂತೋಷದಿಂದ ಬಂದ್ರೆ ಒಂದು ಅರ್ಪಣೆ ಕೊಟ್ಟ ಆ ಭಗವಂತನಿಗೆ ಅರ್ಪಣೆ ಆಯ್ತದೆ. ಅದನ್ನು ನಾವು ಸೇವಿಸ್ತೀವಿ, ಅವನಿಂದ ನಾವು, ಅರ್ಥವಾಯ್ತರ? ಹಂಗೆ ಅವನಿಂದ ನಾವು ಆ ರೀತಿ ನಾವು ಅವ್ನು ಬೇಡ್ಕೊಂಡಾಗ 4-6 ಜನ ಭಕ್ತಾದಿಗಳನ್ನ ಕರೆಸ್ಕೊತಾನೆ. ಅವನಿಗೂ ಸಂತೋಷ ಆಗುತ್ತೆ, ನಿಮಗೂ ಆಶೀರ್ವಾದ ಸಿಗುತ್ತೆ, ನಮ್ಮೊಟ್ಟೆನೂ ತುಂಬುತ್ತೆ. ಆ ಥರ ಆ ಭಗವಂತ ನಮ್ಮ ತಾತ ಅವರು ಹೇಳಿದ್ದು ನನಗೆ ಇದು ವಾಡಿಕೆ. ನೋಡಪ್ಪ, ನೀನು ಯಾವತ್ತೂ ಏನೇ ಕೇಳಬೇಕಾದ್ರೂ ಭಗವಂತ ನೀನೇನು ಕೇಳಬೇಡ, ನಿನಗೆ ಹೂವು ತೊಳೆದು ಒಂದು ಪಾದ ಮುಟ್ಟೋ ಒಂದು ಅದೃಷ್ಟ ನಿಂಗೆ ಸಿಕ್ಕಿದೆ ಸಾಕು, ಇನ್ನೇನು ಬೇಡ. ಬಂದಂಥ ಭಕ್ತಾದಿಗಳಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಸಕಲ ಸಂಪತ್ತು ಐಶ್ವರ್ಯ ಕೊಡ್ಲಪ್ಪ ಭಗವಂತ, ಅವ್ರಿಗೆ ಒಳ್ಳೇದು ಮಾಡು ಅಂತ ಹೇಳು ನೀನು ಬೇಡ್ಕೊ ಅಂತ ಹೇಳಿ ನಮ್ಮ ತಾತ ಅವ್ರು ಹೇಳೋರು. ನಾವು ಅದೇ ರೀತಿ ನಡ್ಕೊಂಡು ಬರ್ತಾ ಇದ್ದೀವಿ. ಆ ಭಗವಂತ ನಮಗೆ ಕಾಪಾಡ್ಕೊಂಡು ಬರ್ತಾ ಇದ್ದೀವಿ. ಆಮೇಲೆ ನಿಮ್ಮ ಹೆಸರು ಶ್ರೀನಿವಾಸ ಮೂರ್ತಿ ಅಂತ. ನೀವು ನಿಮ್ಮ ಅಣ್ಣನ ಫ್ಯಾಮಿಲಿಯವರು ಇಲ್ಲಿ ಟರ್ನ್ ಬೈ ಟರ್ನ್? ಇಲ್ಲ, ನಾನು 4 ಜನ ಇದ್ದೀವಿ. 4 ಜನ ಒಂದು 4 ಜನ ಇದ್ದೀವಿ. ನಾವು ನಮ್ಮ ದೊಡ್ಡಪ್ಪರು, ನಾವು ನಮ್ಮ ತಮ್ಮರು ಆಗಮ ಮಾಡಿದ್ದಾರೆ. ಅವರೇ ಇದು ಅಲಂಕಾರ ಎಲ್ಲ ಮಾಡೋರು. ಈಗ ಈ ಜನ್ರೇಷನ್ ಇಲ್ಲಿ ಈಗ ಕೃಷ್ಣಮೂರ್ತಿಯವರೇ ಪ್ರಥಮ ಅರ್ಚಕರಿಗೆ. ಈಗ 4 ಜನ ಇದ್ದಾರೆ ಅರ್ಚಕರು. ಅದರಲ್ಲೇ ಪ್ರಥಮ ಅರ್ಚಕರು ನನ್ನ ತಮ್ಮ ಕೃಷ್ಣಮೂರ್ತಿ ಅಂತ. ಕೃಷ್ಣಮೂರ್ತಿಯವರು ಒಟ್ಟು ನಾನು ಒಂದು ಹೇಳ್ತೀನಿ ಭಕ್ತಾಗಿ, ನಾನು ಇಲ್ಲಿ ಗಿಡಮೂಲಿಕೆ ಫೋಟೋ ಹೊಡಿಯೋಕ್ಕೆ ಅಂತ ಬಂದಾಗ ನನ್ನ ಜೊತೆ ಒಬ್ಬರಿಗೆ ಕರ್ಕೊಂಬರ್ತೀನಿ. ಯಾರು ಹಿಂದಿನ ಸರ್ತಿ ಬಂದಾಗ ಅವನ ಅಕ್ಕ ಓಡೋಗಿ ಏನೇನೋ ಪ್ರಾಬ್ಲಮ್ ಆಗೋಗಿತ್ತು. ಇಲ್ಲಿ ದೇವ್ರಿಗೆ ಪ್ರಾರ್ಥನೆ ಮಾಡಿಸ್ಕೊಂಡೆ. ಅವನ ಹತ್ರ ಹೇಳಿ, ಅಲ್ಲಿ ನಿಮ್ಮ ಅಣ್ಣ ಇದ್ದರು, ದೇವ್ರ ಹತ್ರ ಬೇಡ್ಕೊಂಡು ಇದೊಂದು ಆ ಹುಡುಗಿ ಒಂದು ಸಿಕ್ಕಿ ಮನೆಗೆ ಬರಲಿ ಅಂತ 1 ತಿಂಗಳಲ್ಲಿ ಬಂದ್ಬಿಟ್ಲು. ಎಲ್ಲೋ ಡೆಲ್ಲಿಯಲ್ಲಿ ಇದ್ಲಂತೆ. ಹೆಂಗೆಂಗೋ ಅವ್ರ ಕನೆಕ್ಷನ್ ಆಯಿತು, ಬಂದು ಮನೆ ಸೇರ್ಕೊಂಡ್ಲಂತೆ. ಅಂಥ ಪವರ್ಫುಲ್ ಹನುಮಂತ ಇಲ್ಲೇನಾದರೂ ಬೇಡ್ಕೊಂಡ್ರೆ ಭಕ್ತಿಯಿಂದ ಪ್ರೀತಿಯಿಂದ ಅವನು ಮಾಡೇ ಮಾಡ್ತಾನೆ. ನಾನೇ ಸಾಕ್ಷಿ, ನಾನು ಹೇಳ್ತಾ ಇದ್ದೀನಿ ಸತ್ಯ. ನಾನು ಏನು ಗೊತ್ತಾ, ನಾನೊಂದು ಹೇಳ್ತೀನಿ, ನೀವು ಅನ್ಕೋಬೋದು. ನಾನು ಇಷ್ಟುದ್ದ ಹುಡುಗ ಇರುವಾಗ ಒಂದೇ ಒಂದು ತೆಂಗಿನಕಾಯಿ ಚಿಪ್ ಮಾತ್ರ ಸಿಗ್ತಿರ್ತೀನಿ. ಒಂದೇ ತೆಂಗಿನಕಾಯಿ ಚಿಪ್, ಇಬ್ಬರು ಬರೋರು. ನಾವು ಮನೆಗೆ ಹೋಗ್ಬೇಕಾದ್ರೆ ಒಂದೇ ಒಂದು ತೆಂಗಿನಕಾಯಿ ಚಿಪ್ ಇಟ್ಕೊಂಡು ಹೋಗ್ತಿದ್ವಿ. ತೆಂಗಿನಕಾಯಿ ಚಿಪ್ ಯಾರು ಕೊಟ್ಟರೆ ಅದನ್ನು ಹೊತ್ಕೊಂಡೋಗ ಚಟ್ನಿ ಮಾಡ್ಕೊಂಡು ತಿಂತಿದ್ವಿ. ಅವ್ನು ಕೊಡೋ ಪ್ರಸಾದ ಅಂತೇಳಿ. ಇವತ್ತಿನ ದಿವಸ 100 ತೆಂಗಿನ ಚಿಪ್ ನಮ್ಮಪ್ಪ. ಯಾಕೆಂದ್ರೆ ಅವತ್ತಿನ ದಿವಸ ಅಯ್ಯೋ ಒಂದು ತೆಂಗಿನಕಾಯಿ ಚಿಪ್ ಬೇಡಪ್ಪ, ಇದು ನಮ್ಗೇನು ಸಿಗಲ್ಲ ಅಂತ ನಾವು ಇನ್ನೊಂದು ಕಡೆ
ನಮ್ಮ ಜನ್ರೇಷನ್ ಬಿಟ್ಬಿಟ್ಟು ಹೊಟ್ಟೋಗಿದ್ರು ನಮ್ಮ ಮುಂದಕ್ಕೆ ನಮಗೆ ಈ 106 ತೆಂಗಿನ ಚಿಪ್ಪಲ್ಲ ಅವ್ನ ಸೇವೆನೂ ಸಿಗ್ತಾ ಇರಲಿಲ್ಲ. ಅರ್ಥವಾಯ್ತಾ? ಹಂಗೆ ನೀವು ಹೇಳ್ದಂಗೆ ಸರ್, ಎಲ್ಲಿ ನಾವು ಭಗವಂತನ ನಂಬಿಕೊಂಡು ಎಲ್ಲಿ ನಾವು ಒಂದೇ ತಾವು ಸ್ಮರಣೆ ಮಾಡ್ಕೊಂಡು ಖಂಡಿತ ಒಳ್ಳೆಯದಾಗುತ್ತೆ. ಇಲ್ಲಿಂದ ಅಲ್ಲಿ ಹೋಗೋದು, ಅಲ್ಲಿಂದ ಹೋಗೋದು, ಅಲ್ಲಿಂದ ಅಲ್ಲಿ ಹೋಗೋದು. ನಂಬರ್ 1 ಇನ್ನೊಂದೇನೆಂದರೆ, ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ಹೇಳ್ತಾರಲ್ಲ ಅಲ್ಲೆಲ್ಲೂ ಹೋಗ್ಬೇಡಿ. ನೀವೆಲ್ಲಿ ಉದ್ಭವ ಇರ್ತದೆ ಭಗವಂತ ಅವನ್ನ ಸ್ಮರಣೆ ಮಾಡಿ. ಬಟ್ ಅವನು ಬರಲ್ಲ, ಬೇರೆ ಮನುಷ್ಯನ ಒಬ್ರಲ್ಲ ಒಬ್ರು ಕಳಿಸ್ತಾನೆ ಕೆಲಸ ಮಾಡ್ಕೊಡಕ್ಕೆ ಖಂಡಿತ.